ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಯಾವ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ದೇಶೀಯವಾಗಿ ಅಥವಾ ಸ್ಥಳೀಯವಾಗಿ ಡೆವಲಪ್ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ನವಗತಿ, ಆಪ್ಷನ್ 2 ಪ್ರಣತಿ, ಆಪ್ಷನ್ 3 ನಾವಿಕ್ ಅಥವಾ ಆಪ್ಷನ್ 4 GPS 5G ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ 3 ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾಗಿದೆ. ಅಥವಾ ಇದರ ಅರ್ಥವನ್ನು ನಾವು ಈ ಭಾರತೀಯವಾಗಿ ಡೆವಲಪ್ ಮಾಡಲಾದಂತಹ GPS ಸಿಸ್ಟಮ್ನ ಹೆಸರು ನಾವಿಕ್ ಅಂತ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ನಾವಿಕ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾವಿಕ್ ಅಂತಂದರೆ NAVIC, ಇದು ಶಾರ್ಟ್ ಫಾರ್ಮ್ ಆಗಿದ್ದು ಇದರ ಒಂದು ವಿಸ್ತೃತ ರೂಪ ಏನು ಅಂತಂದರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಅಂತ. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಅಥವಾ ನಾವಿಕ್ ಅನ್ನುವ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ನ್ಯಾವಿಗೇಷನ್ ಸಿಸ್ಟಮ್ನ ಹೆಸರಾಗಿದೆ. ಮುಖ್ಯವಾಗಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮ್ ಅಥವಾ IRNSSನ ಅಡಿಯಲ್ಲಿ ಈ ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದ್ದು ಇದರ ಮುಖ್ಯ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ ರಿಯಲ್ ಟೈಮ್ ಲೊಕೇಶನ್ ಸರ್ವಿಸಸ್ಗಳನ್ನು ಅಥವಾ ನೈಜ ಸಮಯದ ಸ್ಥಾನಿಕ ಸೇವೆಗಳನ್ನು ಒದಗಿಸುವಲ್ಲಿ ಈ ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮ್ ಸಾಕಷ್ಟು ಸಹಾಯ ಮಾಡಲಿದೆ. ಸೊ ಇದರ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತಂದರೆ ಭಾರತದ ದೇಶದ ಗಡಿಯಿಂದ ಸುಮಾರು 1500 ಕಿಲೋಮೀಟರ್ಗಳಷ್ಟು ವಿಸ್ತರಣೆಯವರೆಗೆ ಈ ಒಂದು ರಿಯಲ್ ಟೈಮ್ ಲೊಕೇಶನ್ಗಳನ್ನು ಅಥವಾ ನೈಜ ಸಮಯದ ಸ್ಥಾನಿಕ ಸೇವೆಗಳನ್ನು ಒದಗಿಸುವಲ್ಲಿ ಈ ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮ್ ಕೆಲಸವನ್ನು ಮಾಡಲಿದೆ. ಸೊ ಇದರಲ್ಲಿ ಮುಖ್ಯವಾಗಿ 7 ಉಪಗ್ರಹಗಳನ್ನು ಅವುಗಳ ಸಹಾಯದಿಂದ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳ ಸಹಾಯದಿಂದ ಈ ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮ್ನ ಒಂದು ಉಪಯೋಗವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಸೊ ಇದರ ಗುರಿಯನ್ನು ತಿಳ್ಕೊಳ್ಳೋದಾದರೆ ಈ ನಾವಿಕ್ ಅನ್ನುವ ಈ ನ್ಯಾವಿಗೇಷನ್ ಸಿಸ್ಟಮ್ನ ಸಹಾಯದಿಂದ ನೈಸರ್ಗಿಕ ವಿಕೋಪಗಳಾಗಿರಬಹುದು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪತ್ತೆ ಹಚ್ಚಲು ಮತ್ತು ಆಳ ಸಮುದ್ರದಲ್ಲಿ ಪ್ರಯಾಣಿಸುವಂತಹ ಮೀನುಗಾರರಿಗೆ ತುರ್ತು ಎಚ್ಚರಿಕೆಗಳನ್ನು ನೀಡುವುದು ಅಲರ್ಟ್ಗಳನ್ನು ನೀಡುವುದು ಅಷ್ಟೇ ಅಲ್ಲದೆ ಈ ಭಾರತದಲ್ಲಿನ ಸಾರ್ವಜನಿಕ ದಟ್ಟಣೆ ಅಥವಾ ಈ ಟ್ರಾಫಿಕ್ ಜಾಮ್ಗಳ ಕುರಿತಾದಂತಹ ಮೇಲ್ವಿಚಾರಣೆಯನ್ನು ಮಾಡುವ ಒಂದು ಉದ್ದೇಶದಿಂದ ಈ ನಾವಿಕ್ ಅನ್ನುವ ಸೆಟಲೈಟ್ ಉಪಯೋಗವನ್ನು ಮಾಡಿಕೊಂಡು ನ್ಯಾವಿಗೇಷನ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. ಇದನ್ನು ಇಂಡಿಯನ್ GPS ಅಂತ ಕೂಡ ನಾವು ಕರಿಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ನಾವಿಕ್ ಇದರ ಫುಲ್ ಫಾರ್ಮ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್. ಅದೇ ರೀತಿಯಾಗಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮ್ ಅಥವಾ IRNSS ಅನ್ನುವ ಯೋಜನೆಯ ಅಡಿಯಲ್ಲಿ ಈ ನಾವಿಕ್ ಅನ್ನುವ ನ್ಯಾವಿಗೇಷನ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. ಸೊ ನಾವಿಕ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರ್ಗಳನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ತಳೀಯವಾಗಿ ಮಾರ್ಪಡಿಸಿದ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆದಂತಹ ಕೃಷಿ ಉತ್ಪನ್ನವನ್ನು ರೀಸೆಂಟಾಗಿ ಒಂದು ಅಪ್ರೂವಲನ್ನು ನೀಡಲಾಗಿದೆ. ಸೊ ಜೆನೆಟಿಕಲಿ ಮಾಡಿಫೈಡ್ ಅಥವಾ GM ಕ್ರಾಪ್ಸ್, ಈ ಒಂದು GM ಕ್ರಾಪ್ಸ್ ಯಾವುದು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಆಪ್ಷನ್ 1 ಸಾಸಿವೆ, ಆಪ್ಷನ್ 2 ಎಳ್ಳು, ಆಪ್ಷನ್ 3 ಹತ್ತಿ ಅಥವಾ ಆಪ್ಷನ್ 4 ಬದನೆಕಾಯಿ ಅಂತ ಇದೆ. ಜೆನೆಟಿಕಲಿ ಮಾಡಿಫೈಡ್ ಮಾಡಲಾದಂತಹ ಯಾವ ಕೃಷಿ ಉತ್ಪನ್ನಕ್ಕೆ ರೀಸೆಂಟಾಗಿ ಅಪ್ರೂವಲನ್ನು ನೀಡಲಾಗಿದೆ ಅಂತ ಆಪ್ಷನ್ಗಳಲ್ಲಿರುವಂತಹ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಾಸಿವೆ, ಎಳ್ಳು, ಹತ್ತಿ ಅಥವಾ ಬದನೆಕಾಯಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KS, PSI, ಗ್ರೂಪ್ C ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೆರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಆಸ್ಟ್ರಾ ಹಿಂದ್
ಅಥವಾ 2022ರ ಈ ಯುದ್ಧ ವ್ಯಾಯಾಮವನ್ನು, ಆಸ್ಟ್ರಾ ಹಿಂದ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಯಾವ ದೇಶಗಳ ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 USA, ಜಪಾನ್ ಮತ್ತು ಭಾರತ, ಆಪ್ಷನ್ 2 ಭಾರತ ಮತ್ತು ಆಸ್ಟ್ರೇಲಿಯಾ, ಆಪ್ಷನ್ 3 ಆಸ್ಟ್ರೇಲಿಯಾ ಮತ್ತು USA ಮತ್ತು ಭಾರತ, ಆಪ್ಷನ್ 4 ಭಾರತ ಮತ್ತು ಜಪಾನ್ ಅಂತ ಇದೆ. ಸರಿಯಾದ ಉತ್ತರ ಭಾರತ ಮತ್ತು ಆಸ್ಟ್ರೇಲಿಯಾ. ಹೆಸರಲ್ಲೇ ಸೂಚಿಸುವ ಹಾಗೆ ಆಸ್ಟ್ರಾ ಹಿಂದ್ ಅಂದರೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಈ ಎರಡೂ ರಾಷ್ಟ್ರಗಳ ಸಶಸ್ತ್ರ ಪಡೆಗಳ ನಡುವೆ ಈ ಆಸ್ಟ್ರಾ ಹಿಂದ್ 2022ರ ಆವೃತ್ತಿಯ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇನ್ನು ಈ ಆಸ್ಟ್ರಾ ಹಿಂದ್ ಅನ್ನುವ 2022ರ ಯುದ್ಧ ವ್ಯಾಯಾಮದ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಸೇನೆಗಳ ತುಕಡಿಯ ನಡುವೆ ದ್ವಿಪಕ್ಷೀಯವಾದಂತಹ ಅಥವಾ ಬೈಲ್ಯಾಟ್ರಲ್ ಆದಂತಹ ಒಂದು ತರಬೇತಿ ಯುದ್ಧ ವ್ಯಾಯಾಮ ಆಸ್ಟ್ರಾ ಹಿಂದ್ ಅನ್ನುವ 2022ರ ಆವೃತ್ತಿ ನಡೀತಾ ಇದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ಈ ವಿಶ್ವಸಂಸ್ಥೆಯ ಶಾಂತಿ ಜಾರಿ ಮಾಡುವಂತಹ ಆದೇಶದ ಮೇರೆಗೆ ಈ ಅರೆ ಮರುಭೂಮಿ ಭೂಪ್ರದೇಶದಲ್ಲಿ, ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ರಾಜಸ್ಥಾನದಲ್ಲಿ ಮರುಭೂಮಿ ಇರುವುದರಿಂದ ಅಂತಹ ಪ್ರದೇಶಗಳಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ಮಲ್ಟಿ ಡೊಮೇನ್ ಅಥವಾ ಬಹು ಡೊಮೇನ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವಂತಹ ಒಂದು ಪಾಸಿಟಿವ್ ಮಿಲಿಟರಿ ರಿಲೇಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಪರಸ್ಪರ ಉತ್ತಮ ಅಭ್ಯಾಸಗಳನ್ನು ಅಥವಾ ಬೆಸ್ಟ್ ಪ್ರಾಕ್ಟೀಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ಮತ್ತು ಈ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಉತ್ತಮ ಕಾರ್ಯನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ಅಥವಾ ಇಂಟರ್ ಆಪರೇಬಿಲಿಟಿಯನ್ನು ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಯುದ್ಧ ವ್ಯಾಯಾಮವನ್ನು ಭಾರತ ಮತ್ತು ಆಸ್ಟ್ರೇಲಿಯಾದ ಸೇನೆಗಳು ನಡೆಸ್ತಾ ಇವೆ ರಾಜಸ್ಥಾನದಲ್ಲಿ. ಸೊ ಇದು ಈ ಆಸ್ಟ್ರಾ ಹಿಂದ್ 2022ರ ಆವೃತ್ತಿಯ ಮೊದಲನೇ ಬಾರಿಗೆ ಈ ಆಸ್ಟ್ರೇಲಿಯಾ ಮತ್ತು ಭಾರತದ ಸಶಸ್ತ್ರ ಪಡೆಗಳು ಈ ಒಂದು ಆಸ್ಟ್ರಾ ಹಿಂದ್ ಅನ್ನುವ ಸರಣಿಯ ಈ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇವೆ. ಭಾರತ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಪ್ರತಿ ವರ್ಷ ಈ ಒಂದು ಆಸ್ಟ್ರಾ ಹಿಂದ್ ಅನ್ನುವ ವಾರ್ಷಿಕ ಯುದ್ಧ ವ್ಯಾಯಾಮ ಏನಿದೆ ಪರ್ಯಾಯವಾಗಿ ನಡೆಯಲಿದೆ. ಅಂದರೆ ಈ ವರ್ಷ ರಾಜಸ್ಥಾನದಲ್ಲಿ ನಡೀತಾ ಇದೆ ಭಾರತದಲ್ಲಿ, ಮುಂದಿನ ವರ್ಷ ಇದು ಆಸ್ಟ್ರೇಲಿಯಾನಲ್ಲಿ ನಡೆಯಲಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಕೆಲವೊಂದಿಷ್ಟು ಈ ಒಂದು ಆಸ್ಟ್ರಾ ಹಿಂದ್ ಅನ್ನುವ ಯುದ್ಧ ವ್ಯಾಯಾಮದ ಉದ್ದೇಶಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಸೇನೆಗಳ ನಡುವಿನ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಇಂಪ್ರೂವ್ ಮಾಡುವುದು ಅಷ್ಟೇ ಅಲ್ಲದೆ ಪರಸ್ಪರ ಕಾರ್ಯಸಾಧ್ಯತೆಗಳನ್ನು ಅಂದರೆ ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವುದು ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಂತಹ ಉದ್ದೇಶವನ್ನು ಆಸ್ಟ್ರಾ ಹಿಂದ್ 22 ಅನ್ನುವ ಯುದ್ಧ ವ್ಯಾಯಾಮ ಹೊಂದಿದೆ. ಸೊ ನೆನ್ಪಿಟ್ಕೊಳ್ಳಿ, ಆಸ್ಟ್ರಾ ಹಿಂದ್ ಅಂದರೆ ಹೆಸರಲ್ಲೇ ಸೂಚಿಸುವ ಹಾಗೆ ಆಸ್ಟ್ರೇಲಿಯಾ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳ ನಡುವಿನ ಸೇನೆಗಳ ಒಂದು ಸಶಸ್ತ್ರ ಪಡೆಗಳ ನಡುವಿನ ಯುದ್ಧ ವ್ಯಾಯಾಮ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಉಪಕ್ರಮವನ್ನು ಈ ಕೋರ್ಟ್ ವ್ಯವಸ್ಥೆಯಲ್ಲಿ ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ವರ್ಚುವಲ್ ನ್ಯಾಯ ಗಡಿಯಾರ ಅಥವಾ ವರ್ಚುವಲ್ ಜಸ್ಟಿಸ್ ಕ್ಲಾಕ್ ಅಂತ, ಆಪ್ಷನ್ 2 ಜಸ್ಟಿಸ್ ಮೊಬೈಲ್ ಅಪ್ಲಿಕೇಶನ್ ಅಂತ ಇದೆ, ಆಪ್ಷನ್ 3 S3WAAS ವೆಬ್ಸೈಟ್ ಅಥವಾ ಸೇವಾಸ್ ಅನ್ನುವ ವೆಬ್ಸೈಟ್, ಆಪ್ಷನ್ 4 ಸ್ವಯಂಚಾಲಿತ ಸಾಕ್ಷಿ ಉತ್ಪಾದನೆ. ಇವುಗಳಲ್ಲಿ ಯಾವುದು ಈ ಕೋರ್ಟ್ ವ್ಯವಸ್ಥೆಯಲ್ಲಿ ಈ ಕೋರ್ಟ್ ಸಿಸ್ಟಮ್ನಲ್ಲಿ ಅಳವಡಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ, ಸೇರಿಸಲಾಗಿಲ್ಲ ಅಂತ ಇದೆ. ಸೊ ಯಾವುದು ಇಲ್ಲ ಅಂತ ಗುರುತಿಸಬೇಕಾಗಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 ಸ್ವಯಂಚಾಲಿತ ಸಾಕ್ಷಿ ಉತ್ಪಾದನೆಯನ್ನು ಹೊರತುಪಡಿಸಿ ವರ್ಚುವಲ್ ನ್ಯಾಯ ಗಡಿಯಾರ ಆಗಿರ್ಬೋದು, ಜಸ್ಟಿಸ್ ವೆಬ್ಸೈಟ್ ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, ಸೇವಾಸ್ ಅನ್ನುವ ವೆಬ್ಸೈಟ್ ಆಗಿರ್ಬೋದು, ಈ ಮೂರೂ ವ್ಯವಸ್ಥೆಗಳನ್ನು ಈ ಕೋರ್ಟ್ ವ್ಯವಸ್ಥೆಯಲ್ಲಿ ಅಥವಾ ಡಿಜಿಟಲೈಸ್ ಮಾಡಲಾದಂತಹ ಕೋರ್ಟ್ಗಳ ವ್ಯವಸ್ಥೆಯಲ್ಲಿ ಸೇರಿಸಲಾಗಿದೆ. ಸೊ ಈ ಕೋರ್ಟ್ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಥವಾ ನ್ಯಾಯಾಂಗ ವ್ಯವಸ್ಥೆಯ ಒಂದು ವ್ಯವಸ್ಥೆಯ ಬಗ್ಗೆ ಯಾವುದಾದ್ರೂ ಆರ್ಟಿಕಲ್ನಲ್ಲಿ ಅಥವಾ ಎಸ್ಸೆಗಳಲ್ಲಿ ನಿಮಗೆ ಟಾಪಿಕ್ಸ್ಗಳು ಬಂದಾಗ ಈ ಒಂದು ಇನ್ಫಾರ್ಮೇಷನ್ಗಳನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಈ ಕೋರ್ಟ್ಗೆ ಸಂಬಂಧಿಸಿದಂತಹ ಈ ಇನ್ಫಾರ್ಮೇಷನ್ಗಳನ್ನು ಈಗ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಕೋರ್ಟ್ ಅನ್ನುವ ಒಂದು ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನಲ್ಲಿ ಮಹತ್ವದ ಒಂದು ಹೆಜ್ಜೆ ಆದಂತಹ ಈ ಕೋರ್ಟ್ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಉಪಕ್ರಮಗಳನ್ನು ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರಿಂದ ಲಾಂಚ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಇವುಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ವರ್ಚುವಲ್ ಜಸ್ಟಿಸ್ ಗಡಿಯಾರ ಅಥವಾ ವರ್ಚುವಲ್ ಜಸ್ಟಿಸ್ ಕ್ಲಾಕ್ ಅಂತ ಈ ಒಂದು ಉಪಕ್ರಮದ ಹೆಸರಾಗಿದ್ದು, ಇದರಲ್ಲಿ ಮುಖ್ಯವಾಗಿ ನ್ಯಾಯಾಲಯದ ಒಂದು ಲೆವೆಲ್ನಲ್ಲಿ ದಿನ, ವಾರ, ತಿಂಗಳ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ಗಳು ಅಥವಾ ಪ್ರಕರಣಗಳ ವಿಲೇವಾರಿ ಮಾಡುವಂತಹ ವಿಷಯ ಮತ್ತು ಬಾಕಿ ಇರುವಂತಹ ಪ್ರಕರಣಗಳ ವಿವರಗಳನ್ನು ನೀಡುವಂತಹ ಒಂದು ಸಿಸ್ಟಮ್ ಯಾವುದು ಅಂತಂದರೆ ಜಸ್ಟಿಸ್ ಗಡಿಯಾರ ಅಥವಾ ಜಸ್ಟಿಸ್ ಕ್ಲಾಕ್ ಅಂತ
ಕರೆಯಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈ ಕೋರ್ಟ್ಗಳಲ್ಲಿ ಎಷ್ಟು ಕೇಸಸ್ಗಳು ಡಿಸ್ಪೋಸ್ ಆಗಿವೆ, ವಿಲೇವಾರಿಯಾಗಿವೆ ಅಥವಾ ಎಷ್ಟು ಕೇಸಸ್ಗಳು ಪೆಂಡಿಂಗ್ ಇವೆ ಅಂತ ಈ ರೀತಿಯ ಒಂದು ಇನ್ಫಾರ್ಮೇಷನ್ಗಳ ಮತ್ತು ಅವುಗಳ ಸಂಖ್ಯೆಗಳನ್ನು ಈ ಒಂದು ಜಸ್ಟಿಸ್ ಕ್ಲಾಕ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ ಹಾಗೆ ಅಂಕಿಅಂಶಗಳನ್ನು ಪ್ರದರ್ಶಿಸುವಂತಹ ಇನಿಷಿಯೇಟಿವ್ ವರ್ಚುವಲ್ ಜಸ್ಟಿಸ್ ಕ್ಲಾಕ್ ಆಗಿದೆ. ಇನ್ನು ಮುಂದಿನ ಇನಿಷಿಯೇಟಿವ್ ಯಾವುದು ಅಂತಂದರೆ, ಸೊ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ, ಈ ವರ್ಚುವಲ್ ಜಸ್ಟಿಸ್ ಕ್ಲಾಕ್ನಲ್ಲಿ ನ್ಯಾಯಾಲಯಗಳ ಕಾರ್ಯನಿರ್ವಹಿಸುವಂತಹ ಜವಾಬ್ದಾರಿಯುತವಾಗಿ ಮತ್ತು ಪಾರದರ್ಶಕವಾಗಿ ಈ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮನ್ನು ಮೇಂಟೈನ್ ಮಾಡಬೇಕು ಅಂತ ಉದ್ದೇಶದಿಂದ ಈ ಒಂದು ಜಸ್ಟಿಸ್ ಕ್ಲಾಕನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಸಾರ್ವಜನಿಕರು ಜಿಲ್ಲಾ ನ್ಯಾಯಾಲಯಗಳ ವೆಬ್ಸೈಟ್ ಒಂದು ಆಕ್ಸೆಸ್ ಮಾಡುವುದರ ಮೂಲಕ ನ್ಯಾಯಾಲಯದ ಸ್ಥಾಪನೆಯ ಒಂದು ವರ್ಚುವಲ್ ಜಸ್ಟಿಸ್ ಗಡಿಯಾರದ ಮೂಲಕ ಎಷ್ಟು ಸಂಖ್ಯೆಯ ಕೇಸಸ್ಗಳು ಅಥವಾ ಪ್ರಕರಣಗಳು ಪೆಂಡಿಂಗ್ ಇವೆ ಅಥವಾ ಎಷ್ಟು ವಿಲೇವಾರಿ ಅಥವಾ ಡಿಸ್ಪೋಸ್ ಆಗಿವೆ ಅಂತ ಸಾರ್ವಜನಿಕರಿಗೆ ಈ ಒಂದು ಮಾಹಿತಿಯನ್ನು ನೀಡುವುದಕ್ಕೆ ಈ ಜಸ್ಟಿಸ್ ಗಡಿಯಾರ ಸಹಾಯ ಮಾಡುತ್ತೆ. ಇನ್ನು ಎರಡನೇ ಇನಿಷಿಯೇಟಿವ್ ಯಾವುದು ಅಂತಂದರೆ ಜಸ್ಟಿಸ್ ಮೊಬೈಲ್ ಅಪ್ಲಿಕೇಶನ್ 2.0 ಅಂತ. ಇದು ಮುಖ್ಯವಾಗಿ ನ್ಯಾಯಾಲಯ ಮತ್ತು ಪ್ರಕರಣಗಳ ನಿರ್ವಹಣೆಯ ಕುರಿತಾದಂತಹ ಮಾಹಿತಿಯನ್ನು ನೀಡುವಂತಹ ಅಪ್ಲಿಕೇಶನ್ ಆಗಿದ್ದು, ಇದರಲ್ಲಿ ವೈಯಕ್ತಿಕವಾಗಿ ಯಾವ ನ್ಯಾಯಾಧೀಶರಿಗೆ ಎಷ್ಟು ಕೇಸಸ್ಗಳು ಡಿಸ್ಪೋಸ್ ಮಾಡಲು ಬಾಕಿ ಉಳಿದುಕೊಂಡಿವೆ ಅಂತ ಇಂಡಿವಿಜುವಲ್ ಆಗಿ ಇನ್ಫಾರ್ಮೇಷನ್ ಅನ್ನು ನೀಡುವಂತಹ ಅಪ್ಲಿಕೇಶನ್ ಈ ಜಸ್ಟಿಸ್ ಮೊಬೈಲ್ ಅಪ್ಲಿಕೇಶನ್ 2.0 ಆಗಿದೆ. ಈ ಅಪ್ಲಿಕೇಶನ್ನಲ್ಲಿ ಮುಖ್ಯವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೂ ಲಭ್ಯ ಆಗುವಂತೆ ಈ ತಮ್ಮ ಜ್ಯೂರಿಸ್ಡಿಕ್ಷನ್ನಲ್ಲಿ ರಾಜ್ಯಗಳು ಮತ್ತು ಜಿಲ್ಲೆಗಳಲ್ಲಿ ಬಾಕಿ ಇರುವಂತಹ ಮತ್ತು ವಿಲೇವಾರಿ ಮಾಡಲಾಗುವಂತಹ ಕೆಲವೊಂದಿಷ್ಟು ಕೇಸಸ್ಗಳ ಅಥವಾ ಪ್ರಕರಣಗಳ ಮೇಲ್ವಿಚಾರಣೆಯನ್ನು ಈ ನ್ಯಾಯಾಧೀಶರು ಮಾಡಬಹುದಾಗಿದೆ ಈ ಜಸ್ಟಿಸ್ ಮೊಬೈಲ್ ಅಪ್ಲಿಕೇಶನ್ 2.0 ಅನ್ನುವ ಅಪ್ಲಿಕೇಶನ್ ಮುಖಾಂತರ. ಇನ್ನು ಮೂರನೇದು ಡಿಜಿಟಲ್ ಕೋರ್ಟ್ ಅಂತ. ಆಗ ಈ ಡಿಜಿಟಲ್ ಕೋರ್ಟ್ ಹೆಸರಲ್ಲೇ ಸೂಚಿಸುವ ಹಾಗೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಡಿಜಿಟೈಸ್ ಮಾಡಿ ಒಂದು ಡಿಜಿಟೈಸ್ ಮಾಡಲಾದಂತಹ ರೂಪದಲ್ಲಿ, ಅಂದರೆ ಕಂಪ್ಯೂಟರೈಸ್ ಮಾಡಲಾದಂತಹ ರೂಪದಲ್ಲಿ ಕಾಗದರಹಿತವಾದಂತಹ ಅಥವಾ ಪೇಪರ್ಲೆಸ್ ಕೋರ್ಟ್ಗಳಾಗಿ ಪರಿವರ್ತನೆ ಮಾಡುವಂತಹ ಸಿಸ್ಟಮನ್ನು ಡಿಜಿಟಲ್ ಕೋರ್ಟ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಉಪಕ್ರಮವನ್ನು ಕೂಡ ಈಗ ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ. ಮತ್ತು ನೆಕ್ಸ್ಟ್ ಇನಿಷಿಯೇಟಿವ್ ಅಥವಾ ಉಪಕ್ರಮ ಯಾವುದು ಅಂತಂದರೆ S3WWAS ಅಂತ. ಇದನ್ನು 3 ಅಂತಂದರೆ ಇ ಅಂತ ನಾವು ಗುರುತಿಸಬಹುದು. ಸೊ ಸೇವಾಸ್ ಅನ್ನುವ ವೆಬ್ಸೈಟ್ ಅಂತ ಇದನ್ನು ಕರೀಬಹುದಾಗಿದೆ. ಮುಖ್ಯವಾಗಿ ಈ ಒಂದು ನ್ಯಾಯಾಂಗಕ್ಕೆ ಸಂಬಂಧಿಸಿದಂತಹ ನಿರ್ದಿಷ್ಟ ಮಾಹಿತಿ ಆಗಿರ್ಬೋದು, ಆ ಒಂದು ನ್ಯಾಯಾಂಗದಿಂದ ನೀಡುವಂತಹ ಸೇವೆಗಳನ್ನು ಪ್ರಕಟಿಸುವಂತಹ ವೆಬ್ಸೈಟ್ ಈ ಸೇವಾಸ್ ಅನ್ನುವ ವೆಬ್ಸೈಟ್ ಆಗಿದೆ. ಮುಖ್ಯವಾಗಿ ಈ ಒಂದು ವೆಬ್ಸೈಟ್ಗಳನ್ನು ರಚಿಸಲು, ಕಾನ್ಫಿಗರ್ ಮಾಡಲು, ನಿಯೋಜಿಸಲು ಒಂದು ನಿರ್ಮಾಣ ಮಾಡಬಹುದಾದಂತಹ ಚೌಕಟ್ಟನ್ನು ಈ ವೆಬ್ಸೈಟ್ಗಳು ಒದಗಿಸಿಕೊಡುತ್ತವೆ. ಸೊ ಇದರಲ್ಲಿ ಮುಖ್ಯವಾಗಿ ಸುರಕ್ಷಿತವಾದಂತಹ, ಸ್ಕೇಲೆಬಲ್ ಮತ್ತು ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಪ್ರವೇಶ ಮಾಡುವಂತಹ, ಆಕ್ಸೆಸ್ ಮಾಡಿಕೊಳ್ಳಬಹುದಾದಂತಹ ವೆಬ್ಸೈಟ್ಗಳಾಗಿ ಈ ಒಂದು ಕ್ಲೌಡ್ ಸೇವೆಯನ್ನು ಈ ಸೇವಾಸ್ ಅನ್ನುವ ವೆಬ್ಸೈಟ್ ಮುಖಾಂತರ ನೀಡಬಹುದಾಗಿದೆ. ಕ್ಲೌಡ್ ಸೇವೆ ಅಂತಂದರೆ ಕ್ಲೌಡ್ ಸರ್ವಿಸಸ್ ಅಂತ ನಾವು ಕರಿತೇವೆ. ಈ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರನ್ನು, ಸ್ಟೋರೇಜ್ ನೆಟ್ವರ್ಕ್ ಆದಂತಹ ಇನ್ಫ್ರಾಸ್ಟ್ರಕ್ಚರನ್ನು ಕ್ಲೌಡ್ಗಳು ಅಂತ ನಾವು ಈ ಒಂದು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಸೇವಾಸ್ ಅನ್ನುವ ವೆಬ್ಸೈಟ್ಗಳ ಮುಖಾಂತರ ಬಹುಭಾಷಾ ಮತ್ತು ನಾಗರಿಕ ಸ್ನೇಹಿ ಮತ್ತು ಅಂಗವಿಕಲ ಸ್ನೇಹಿಯಾಗಿ ಈ ವೆಬ್ಸೈಟ್ಗಳನ್ನು ಡೆವಲಪ್ ಮಾಡಲಾಗ್ತಾ ಇದೆ ಈ ಕೋರ್ಟ್ ಇನಿಷಿಯೇಟಿವ್ ಅಥವಾ ಉಪಕ್ರಮದಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ರೀತಿಯಾದಂತಹ 4 ಉಪಕ್ರಮಗಳನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಲಾಂಚ್ ಮಾಡಲಾಗಿದ್ದು, ಮೊದಲನೇದು ವರ್ಚುವಲ್ ಜಸ್ಟಿಸ್ ಕ್ಲಾಕ್ ಅಂತ, ಎರಡನೇದು ಈ ಜಸ್ಟಿಸ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಡಿಜಿಟಲ್ ಕೋರ್ಟ್ಗಳು, ನಾಲ್ಕನೇದು ಸೇವಾಸ್ ಅನ್ನುವ ವೆಬ್ಸೈಟ್ಗಳಾಗಿವೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಿಸಿದಂತಹ ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಬಹುದಾಗಿದೆ. ಸೊ ನೋಟ್ ಇಟ್ ಡೌನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಪ್ಪು ಹವಳಗಳು ರೀಸೆಂಟಾಗಿ ನ್ಯೂಸ್ನಲ್ಲಿದ್ದು, ಈ ಬ್ಲ್ಯಾಕ್ ಕೋರಾಲ್ಸ್ ಅಥವಾ ಕಪ್ಪು ಹವಳಗಳು ಇತ್ತೀಚೆಗೆ ಎಲ್ಲಿ ಕಂಡು ಬಂದಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಲಕ್ಷದ್ವೀಪ, ಆಪ್ಷನ್ 2 ಮನ್ನಾರ್ ಕೊಲ್ಲಿ, ಆಪ್ಷನ್ 3 ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ 4 ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಇದೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ಸಮೀಪ ಇರುವಂತಹ ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಆ ಒಂದು ಪ್ರದೇಶದಲ್ಲಿ ಕಪ್ಪು ಹವಳಗಳು ಕಂಡು ಬಂದಿವೆ, ಸಂಶೋಧಕರಿಂದ ಕಂಡುಹಿಡಿಯಲಾಗಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಸ್ಟ್ರೇಲಿಯಾದ ಕರಾವಳಿಯಲ್ಲಿರುವಂತಹ ಗ್ರೇಟ್ ಬ್ಯಾರಿಯರ್ ರೀಫ್ ಈ ಒಂದು ಕೋರಾಲ್ ಸಮುದ್ರದಲ್ಲಿ ರೀಸೆಂಟಾಗಿ ಸುಮಾರು 2500 ಅಡಿ
ಕೆಳಗೆ ಇರುವಂತಹ ಆಳದಲ್ಲಿ ವಾಸಿಸುವಂತಹ 5 ಹೊಸ ಜಾತಿಯ ಕಪ್ಪು ಹವಳಗಳನ್ನು ಕಂಡುಹಿಡಿಯಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ಸಾಕಷ್ಟು ಆಳದಲ್ಲಿ ವಾಸಿಸುವಂತಹ ಈ ಹವಳಗಳು ಕಪ್ಪಾಗಿರುವುದರಿಂದ ಇವುಗಳನ್ನು ಬ್ಲ್ಯಾಕ್ ಕೋರಾಲ್ಸ್ ಅಂತ ಗುರುತಿಸಲಾಗ್ತಾ ಇದೆ. ಈ ಇಮೇಜ್ನಲ್ಲೂ ಕೂಡ ನೋಡ್ಬೋದು, ಕಪ್ಪು ಒಂದು ಬಣ್ಣದ ಈ ಒಂದು ಹವಳಗಳನ್ನು ನಾವು ಅತಿ ಆಳದಲ್ಲಿ ಅಂದರೆ ಸುಮಾರು 760 ಮೀಟರ್ಗಳಷ್ಟು ಸಮುದ್ರದ ಆಳದಲ್ಲಿ ಇವುಗಳನ್ನು ಕಂಡುಹಿಡಿಯಲಾಗಿದೆ. 5 ಹೊಸ ಜಾತಿಯ ಕಪ್ಪು ಹವಳಗಳನ್ನು ಈ ವಾಷಿಂಗ್ಟನ್ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಟ್ ಅನ್ನುವ ಸಂಶೋಧಕರು, ಆ ಒಂದು ಸಂಸ್ಥೆಯ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಸೊ ಹೀಗಾಗಿ ಈ ಬ್ಲ್ಯಾಕ್ ಕೋರಾಲ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಸಮುದ್ರದ ಸಾಕಷ್ಟು ಆಳದಲ್ಲಿ ವಾಸಿಸುವಂತಹ ಈ ಹವಳಗಳು ಸುಮಾರು 8,000 ಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಬೆಳೆಯುವುದನ್ನು ನಾವು ಕಾಣಬಹುದಾಗಿದೆ. ಇವು ಪ್ರತ್ಯೇಕವಾಗಿ 4,000 ವರ್ಷಗಳವರೆಗೂ ಕೂಡ ಬದುಕುವಂತಹ ಸಾಮರ್ಥ್ಯವನ್ನು ಈ ಹವಳಗಳು ಹೊಂದಿವೆ ಅಂತ ಈ ಒಂದು ಸಂಶೋಧಕರಿಂದ ಕಂಡುಹಿಡಿಯಲಾಗಿದೆ. ಸೊ ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ನಾವು ಕಾಣುವಂತಹ ಹವಳಗಳು ಸಮುದ್ರದ ಅಷ್ಟೊಂದು ಆಳದಲ್ಲಿ ಇರುವುದಿಲ್ಲ. ಸೊ ಸೂರ್ಯನ ಮತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ತಮ್ಮ ಶಕ್ತಿಯನ್ನು ಉತ್ಪಾದಿಸಿಕೊಂಡು ಸೂರ್ಯನ ಕಿರಣಗಳನ್ನು ಅವಲಂಬಿಸಿರುವಂತಹ ಈ ಹವಳಗಳು ಅವುಗಳಿಗೆ ಸಾಕಷ್ಟು ಭಿನ್ನವಾಗಿ ಆಳದಲ್ಲಿ ಬೆಳೆಯುವಂತಹ ಈ ಕಪ್ಪು ಹವಳಗಳೇನಿದ್ದಾವೆ ತಮ್ಮ ಒಂದು ಶಕ್ತಿಗಾಗಿ ಅಥವಾ ತಮ್ಮ ಒಂದು ಜೀವನಾಹಾರಕ್ಕಾಗಿ ಝೂ ಪ್ಲಾಂಕ್ಟನ್ಗಳನ್ನು ತಿಂದು ಅವುಗಳನ್ನು ಅವಲಂಬಿಸಿ ಬದುಕುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಕಪ್ಪು ಹವಳಗಳು ರೀಸೆಂಟಾಗಿ ಕಂಡು ಬಂದಂತಹ ಏರಿಯಾ ಯಾವುದು ಅಂತಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಕೋಸ್ಟಲ್ ಏರಿಯಾನಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಹೇರಳವಾದಂತಹ ಕೋರಾಲ್ಗಳನ್ನು ಅಥವಾ ಹವಳಗಳನ್ನು ಹೊಂದಿರುವಂತಹ ಪ್ರದೇಶವಾಗಿದೆ ಗ್ರೇಟ್ ಬ್ಯಾರಿಯರ್ ರೀಫ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಿಮಾಲಯದ ಯಾಕ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಹಿಮಾಲಯದ ಯಾಕ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪು ಹಿಮಾಲಯದ ಯಾಕ್ ಬಗ್ಗೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಈ ಪ್ರಾಣಿಗಳು ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಪ್ರಾಣಿಗಳಾಗಿವೆ, ಹಿಮಾಲಯದ ಯಾಕ್ ಅಂತ ಇದೆ. ಆಪ್ಷನ್ 2, ಹಿಮಾಲಯದ ಪ್ರದೇಶದಲ್ಲಿ ಜನರಿಗೆ ಹಾಲು ಮತ್ತು ಮಾಂಸದ ಮುಖ್ಯ ಮೂಲಗಳಾಗಿವೆ ಈ ಯಾಕ್ಸ್ಗಳು ಅಂತ ಆಪ್ಷನ್ 2 ಅಥವಾ ಸ್ಟೇಟ್ಮೆಂಟ್ 2 ಹೇಳ್ತಾ ಇದೆ. ಸ್ಟೇಟ್ಮೆಂಟ್ 3ರಲ್ಲಿ ಭಾರತದಲ್ಲಿ ಅಂದಾಜು ಸುಮಾರು 60,000 ಹಿಮಾಲಯನ್ ಯಾಕ್ಗಳಿವೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ತಪ್ಪಾಗಿದೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಈಸ್ ರಾಂಗ್. ಸೊ ಕರೆಕ್ಟ್ ಆದ ಆನ್ಸರ್ ಯಾವುದು? ಆಪ್ಷನ್ 1. ಸೊ ಪ್ರಾಣಿಗಳು ಭಾರತದಲ್ಲಿ ಮಾತ್ರ ಕಂಡು ಬರುವುದಿಲ್ಲ, ಭಾರತವನ್ನು ಹೊರತುಪಡಿಸಿ ಬೇರೆ ದೇಶಗಳಲ್ಲೂ ಕೂಡ ಹಿಮಾಲಯನ್ ಯಾಕ್ಗಳು ಕಂಡುಬರುತ್ತವೆ. ಸೊ ಹೀಗಾಗಿ ಈ 2 ಮತ್ತು 3ನೇ ಸ್ಟೇಟ್ಮೆಂಟ್ಗಳೇನಿವೆ ಕರೆಕ್ಟ್ ಆಗಿವೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು ಈ ಯಾಕ್ಗಳ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಹಿಮಾಲಯನ್ ಯಾಕ್ ಈ ಒಂದು ಪ್ರಾಣಿಗೆ ಅನಿಮಲ್ ಟ್ಯಾಗ್ ಅಥವಾ ಪ್ರಾಣಿ ಟ್ಯಾಗ್ ಅಂತ ಗುರುತಿಸಲಾಗ್ತಾ ಇದೆ. ಸೊ ಈ ಟ್ಯಾಗ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಮುಖ್ಯವಾಗಿ ರೀಸೆಂಟ್ ಆದಂತಹ ಸಂದರ್ಭದಲ್ಲಿ ಅಂದರೆ ಇತ್ತೀಚಿನ ಸಂದರ್ಭಗಳಲ್ಲಿ ಯಾಕ್ಗಳ ಒಂದು ಸಂಖ್ಯೆಯಲ್ಲಿ ಕುಸಿತವನ್ನು ಕಾಣುವುದು ಈ ಒಂದು ನಿರ್ಧಾರಕ್ಕೆ ಮುಖ್ಯವಾದಂತಹ ಕಾರಣವಾಗಿದೆ. ಸೊ ಹೀಗಾಗಿ ಈ ಯಾಕ್ಗಳನ್ನು ಸರಿಯಾಗಿ ಗಣತಿ ಮಾಡುವಂತಹ ಉದ್ದೇಶದಿಂದ ಇವುಗಳಿಗೆ ಟ್ಯಾಗ್ಗಳನ್ನು ಅಳವಡಿಸಲಾಗ್ತಾ ಇದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಈ ಯಾಕ್ಗಳು ನ್ಯೂಸ್ನಲ್ಲಿರೋದರಿಂದ ಇವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಯಾಕ್ಗಳು ಸಾಂಪ್ರದಾಯಿಕವಾಗಿ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ, ಮುಖ್ಯವಾಗಿ ಹಿಮಾಲಯದ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಹಾಲು ಮತ್ತು ಮಾಂಸದ ಉದ್ಯಮಕ್ಕೆ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸ ಮಾಡುವಂತಹ ಅಥವಾ ಒಂದು ಉಪಯೋಗಕ್ಕೆ ಬರುವಂತಹ ಪ್ರಾಣಿಗಳಾಗಿವೆ ಈ ಹಿಮಾಲಯನ್ ಯಾಕ್ಗಳು. ಸೊ ಹಿಮಾಲಯನ್ ಯಾಕ್ಗಳ ಒಂದು ಸೈಂಟಿಫಿಕ್ ನೇಮ್ ಅಥವಾ ಒಂದು ವೈಜ್ಞಾನಿಕ ಹೆಸರು ಏನು ಅಂತಂದರೆ ಬಾಸ್ ಗ್ರುನಿಯನ್ಸ್ ಅಂತ. ಬಾಸ್ ಗ್ರುನಿಯನ್ಸ್ ಅನ್ನೋದು ದೇಶೀಯವಾಗಿ ಈ ಒಂದು ಹಿಮಾಲಯನ್ ಯಾಕ್ಗಳ ಸಾಕು ಪ್ರಾಣಿಗಳ ಒಂದು ಹೆಸರು ಬಾಸ್ ಗ್ರುನಿಯನ್ ಅಂತ. ಸೊ ವೈಲ್ಡ್ ಆ್ಯನಿಮಲ್ಗಳು ಅಂದರೆ ವೈಲ್ಡ್ ಯಾಕ್ಗಳನ್ನು ಬಾಸ್ ಮ್ಯೂಟಸ್ ಅಂತ ಕರೆಯಲಾಗುತ್ತೆ. ಸೊ ನಮಗೆ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ ಈ ಸಾಕು ಪ್ರಾಣಿಗಳಾದಂತಹ ದೇಶೀಯ ಯಾಕ್ಗಳನ್ನು ಬಾಸ್ ಗ್ರುನಿಯನ್ ಅನ್ನುವ ವೈಜ್ಞಾನಿಕ ಹೆಸರಿನಿಂದ ಗುರುತಿಸಲಾಗುತ್ತೆ. ಇವು ಮುಖ್ಯವಾಗಿ ಭಾರತವನ್ನು ಹೊರತುಪಡಿಸಿ ಮಂಗೋಲಿಯಾ ಮತ್ತು ರಷ್ಯಾದಲ್ಲೂ ಕೂಡ ಕಂಡುಬರುವಂತಹ ಪ್ರಾಣಿಗಳಾಗಿದ್ದು, ಈ ಹಿಮಾಲಯನ್ ಯಾಕ್ಗಳು ಭಾರತದಲ್ಲಿ ಪ್ರಮುಖವಾದಂತಹ ಪ್ರದೇಶಗಳಾದಂತಹ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಬಂಗಾಳ ರಾಜ್ಯದ ಉತ್ತರ ಭಾಗದಲ್ಲಿ, ಉತ್ತರಾಖಂಡ್ನಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ಲದಾಖ್, ಜಮ್ಮು ಮತ್ತು ಕಾಶ್ಮೀರ್
ಈ ಒಂದು ಪ್ರದೇಶಗಳಲ್ಲಿ ಕಂಡುಬರುವಂತಹ ಪ್ರಾಣಿಗಳಾಗಿವೆ ಯಾಕ್ಗಳು. ಅಷ್ಟೇ ಅಲ್ಲದೆ ಈ ವೈಲ್ಡ್ ಯಾಕ್ ಅಥವಾ ಕಾಡು ಯಾಕ್ಗಳು ಟಿಬೇಟ್ನಲ್ಲೂ ಕೂಡ ಕಂಡುಬರುವಂತಹ ಪ್ರಾಣಿಗಳಾಗಿವೆ. ಸೊ 1989ರಲ್ಲಿ ಭಾರತ ಸರ್ಕಾರದಿಂದ ಈ ಯಾಕ್ ಅನ್ನುವ ಪ್ರಾಣಿಯನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅರುಣಾಚಲ್ ಪ್ರದೇಶದ ದಿರಾಂಗ್ನಲ್ಲಿನ ಈ ಒಂದು ಯಾಕ್ ಸಾಕಾಣಿಕೆ ಸಂಶೋಧನೆಗಾಗಿ ಒಂದು ಮೀಸಲಾದಂತಹ ಕೇಂದ್ರವನ್ನು 1989ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಇದೇನು ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ. ಸೊ ಇಂಪಾರ್ಟೆಂಟ್ ಏನು ಅಂತಂದರೆ ಯಾವ ಪ್ರದೇಶಗಳಲ್ಲಿ ಯಾಕ್ ಒಂದು ಮೃಗವನ್ನು ನಾವು ಕಾಣಬಹುದಾಗಿದೆ ಅಂತ. ಈ ಒಂದು ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಉತ್ತರ ಬಂಗಾಳ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಲದಾಖ್, ಜಮ್ಮು ಕಾಶ್ಮೀರ್ ಪ್ರದೇಶಗಳಲ್ಲಿ ಭಾರತದಲ್ಲಿ ನಾವು ಈ ಹಿಮಾಲಯನ್ ಯಾಕ್ಗಳನ್ನು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಮಂಗೋಲಿಯಾ ಮತ್ತು ರಷ್ಯಾದ ಉತ್ತರ ಪ್ರದೇಶಗಳಲ್ಲೂ ಕೂಡ ಈ ಹಿಮಾಲಯನ್ ಯಾಕ್ಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು 2019ರಲ್ಲಿ ನಡೆದಂತಹ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 58,000 ಯಾಕ್ಗಳನ್ನು ಈ ಒಂದು ಗಣತಿಯಲ್ಲಿ ಸೇರಿಸಿಕೊಳ್ಳಲಾಗಿದ್ದು 2012ರಲ್ಲಿ ನಡೆದಂತಹ ಗಣತಿಯ ಕಂಪ್ಯಾರಿಸನ್ ಮಾಡಿದರೆ 25%ನಷ್ಟು ಈ ಒಂದು ಯಾಕ್ಗಳ ಸಂಖ್ಯೆಗಳಲ್ಲಿ ಕುಸಿತವನ್ನು ಕಾಣಲಾಗಿದೆ ಅಂತ ಗುರುತಿಸಲಾಗಿದೆ. ಸೊ ಹೀಗಾಗಿ ಈ ಯಾಕ್ಗಳ ಸಂರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಇವುಗಳ ಗಣತಿಯನ್ನು ಒಂದು ಎಫಿಷಿಯೆಂಟ್ ಮ್ಯಾನರ್ನಲ್ಲಿ ಕಂಡಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಪ್ರಾಣಿಗಳಿಗೆ ಆ್ಯನಿಮಲ್ ಟ್ಯಾಗನ್ನು ನೀಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಹಿಮಾಲಯನ್ ಟ್ಯಾಗ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. NCCಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಏನು ಕರಿತೇವೆ, NCCಯನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 1971, ಆಪ್ಷನ್ 2 1937, ಆಪ್ಷನ್ 3 1948 ಅಥವಾ ಆಪ್ಷನ್ 4 1999 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1948ರಲ್ಲಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ರೀಸೆಂಟಾಗಿ NCC ನ್ಯೂಸ್ನಲ್ಲಿತ್ತು. ಯಾಕಂತಂದರೆ ನವೆಂಬರ್ 27ರಂದು ಪ್ರತಿ ವರ್ಷ ರೈಸಿಂಗ್ ಡೇ ಅನ್ನಾಗಿ NCC ಆಚರಿಸಿಕೊಳ್ಳುತ್ತೆ. ಈ ವರ್ಷ ಅಂದರೆ 2022ರಲ್ಲಿ 74ನೇ ರೈಸಿಂಗ್ ದಿನವನ್ನು ಈ NCC ಸಂಸ್ಥೆಯಿಂದ ಆಚರಣೆ ಮಾಡಲಾಯಿತು. ಸೊ ಹೀಗಾಗಿ ಈ ರಾಷ್ಟ್ರೀಯ ಕ್ಯಾಡೆಟ್ ಕಾರ್ಪ್ಸ್ ಅಥವಾ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ಗಳ ಒಂದು ಇನ್ಫಾರ್ಮೇಷನನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಒಂದು ಯುವಕರನ್ನು ಶಿಸ್ತುಬದ್ಧ ಮತ್ತು ದೇಶಭಕ್ತಿಯ ನಾಗರಿಕರನ್ನಾಗಿ ರೂಪಿಸುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ಗಳನ್ನು ಅಂದರೆ NCCಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇದು ತ್ರಿಸೇವಾ ಸಂಸ್ಥೆಯಾಗಿದ್ದು ಭಾರತೀಯ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳನ್ನು ಒಳಗೊಂಡಿರುವಂತಹ ಒಂದು ಸ್ವಯಂ ಸೇವಕ ಸಂಸ್ಥೆಯಾಗಿದೆ. ಸೊ ಇದು ಸ್ವಯಂ ಸೇವಾ ಸಂಸ್ಥೆಯಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಭಾರತದಾದ್ಯಂತ ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಕೆಡೆಟ್ಗಳನ್ನು ನೇಮಿಸಿಕೊಂಡು ಆ ಕೆಡೆಟ್ಗಳಿಗೆ ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಪರೇಡ್ಗಳಲ್ಲಿ ಮೂಲಭೂತವಾದಂತಹ ಮಿಲಿಟರಿ ತರಬೇತಿಯನ್ನು ನೀಡುವುದು ಈ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ನ ಮುಖ್ಯ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಸಮಯದಲ್ಲಿ ಈ ಒಂದು ಸಶಸ್ತ್ರ ಪಡೆಗಳಿಗೆ ಸೇರಿಕೆ ಅಥವಾ ಒಂದು ರಿಕ್ರೂಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಈ NCC ಕೆಡೆಟ್ಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದರೆ NCC ಕೆಡೆಟ್ಗಳಿಗೆ ಒಂದು ಸೇನೆಯಲ್ಲಿ ಆಯ್ಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಇನ್ನು ಇದರ ಸ್ಥಾಪನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ 1948ರಲ್ಲಿ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ 1948ರಲ್ಲಿ ಈ NCCಯನ್ನು ಸ್ಥಾಪನೆ ಮಾಡಲಾಗಿತ್ತು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇದರ ಒಂದು ವ್ಯವಹಾರವನ್ನು ನೋಡಿಕೊಳ್ಳುವಂತಹ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ರಕ್ಷಣಾ ಸಚಿವಾಲಯ. ಇನ್ನು ರಾಜ್ಯಗಳಲ್ಲಿ ಈ NCCಯೊಂದಿಗೆ ವ್ಯವಹರಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ ಸಚಿವಾಲಯ ಯಾವುದು ಅಂತಂದರೆ ಶಿಕ್ಷಣ ಸಚಿವಾಲಯ ಆಗಿದೆ. ಇನ್ನು ಈ NCCಯನ್ನು ನೇತೃತ್ವವನ್ನು ವಹಿಸುವಂತಹ ಅಧಿಕಾರಿ ಅಥವಾ ಒಂದು ಆಫೀಸರ್ ಯಾರು ಅಂತಂದರೆ ಲೆಫ್ಟಿನೆಂಟ್ ಜನರಲ್ ಶ್ರೇಣಿಯ, ನಮ್ಮ ಭಾರತದ ಭೂಸೇನೆಯ ಲೆಫ್ಟಿನೆಂಟ್ ಜನರಲ್ ಶ್ರೇಣಿಯ ಆರ್ಮಿ ಆಫೀಸರ್ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯವನ್ನು ಈ ಒಂದು NCCಯ ನೇತೃತ್ವವನ್ನು ವಹಿಸಿಕೊಳ್ತಾರೆ. ನಮ್ಮ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಈ ಒಂದು ರಾಷ್ಟ್ರ ಮಟ್ಟದ NCCಯ ಹೆಡ್ ಕ್ವಾರ್ಟರ್ ಇರುವುದನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಸೊ ದ್ಯಾಟ್ ವಾಸ್ ಅಬೌಟ್ ಟುಡೇಸ್ ಆರ್ಟಿಕಲ್. ನೆನ್ಪಿಟ್ಕೊಳ್ಳಿ, 1948ರಲ್ಲಿ NCCಯ ಒಂದು ಸ್ಥಾಪನೆಯಾಗಿತ್ತು. 74ನೇ ರೈಸಿಂಗ್ ಡೇ ಅನ್ನಾಗಿ ನವೆಂಬರ್ 27 NCCಯಿಂದ ಆಚರಣೆ ಮಾಡಲಾಯಿತು ಅಂತ. ಸೊ ಈಗ ಮತ್ತೊಮ್ಮೆ ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳ ರಿವಿಷನನ್ನು ಮಾಡೋಣ. ಮೊದಲ ಆರ್ಟಿಕಲ್ನಲ್ಲಿ ಆಸ್ಟ್ರಾ ಹಿಂದ್ ಅನ್ನುವ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ಸೇನೆಯ ತುಕಡಿಗಳ ನಡುವಿನ ಯುದ್ಧ ವ್ಯಾಯಾಮದ ಬಗ್ಗೆ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕೋರ್ಟ್ ಅನ್ನುವ ಇನಿಷಿಯೇಟಿವ್ ಅಡಿಯಲ್ಲಿ ಯಾವ
ಒಂದು ಉಪಕ್ರಮಗಳನ್ನು ಸ್ಥಾಪನೆ ಮಾಡಲಾಗಿದೆ ಭಾರತ ಸರ್ಕಾರದಿಂದ ಅಂತ ಈ ಒಂದು ನ್ಯಾಯಾಂಗ ಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿತ್ತು, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ನಂತರದ ಆರ್ಟಿಕಲ್ನಲ್ಲಿ ಕಪ್ಪು ಹವಳಗಳು ಅಥವಾ ಬ್ಲ್ಯಾಕ್ ಕೋರಾಲ್ಸ್ ಬಗ್ಗೆ ರೀಸೆಂಟಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ನ ಸಮುದ್ರದಲ್ಲಿ ಕಂಡು ಬಂದಂತಹ ಕಪ್ಪು ಹವಳಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಹಿಮಾಲಯನ್ ಯಾಕ್ ಅನ್ನುವ ಪ್ರಾಣಿಯ ಬಗ್ಗೆ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್, ರಾಷ್ಟ್ರೀಯ ಕ್ಯಾಡೆಟ್ ಕಾರ್ಪ್ಸ್ಗಳ ಒಂದು ರೈಸಿಂಗ್ ಡೇ ಅನ್ನಾಗಿ ನವೆಂಬರ್ 27ರಂದು ಆಚರಣೆ ಮಾಡಲಾಯಿತು ಅಂತ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.